ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಮ್ಮ ದೇಶದ 26 ಜನರ ಸಾವಿಗೆ ಪ್ರತೀಕಾರವಾಗಿ ಪ್ರತಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ಮೋದಿಯ ಹಿಂಬಾಲಕರು ಹೇಳ್ತಾರೆ ಮೋದಿ ವಿಶ್ವಗುರು, ಮೋದಿ ವಿಶ್ವಗುರು, ಮೋದಿ ವಿಶ್ವಗುರು ಅಂತ ಹೇಳಿ. ಈ ಒಂದು ಟ್ರಂಪ್ನವರ ಹೇಳಿಕೆಗಳನ್ನ ವಿರೋಧ ಮಾಡದೇ ಇರ್ತಕ್ಕಂಥ ವಿಚಾರದಲ್ಲಿ ಇಡೀ ವಿಶ್ವದ ಮುಂದೆ ಭಾರತವನ್ನ ತಲೆ ತಗ್ಗಿಸುವಂತಹ ಕೆಲಸನ ಮೋದಿ ಮತ್ತು ಮೋದಿ ಸರ್ಕಾರ ಮಾಡುತ್ತೆ. ಸಂಗತಿಗಳ ಶರಣು, ಈ ದಿನ ನಾನು ನಿಮ್ಮೆಲ್ಲರ ಬಳಿ ಮಾತಾಡಿ ಬಂದಿರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಏಪ್ರಿಲ್ 22, 2025 ಇದು ಭಾರತ ದೇಶವೇ ನೆನಪಿಟ್ಟುಕೊಳ್ಳುವಂತಹ ದಿನ. ಒಳ್ಳೆಯದಕ್ಕಲ್ಲ ಕೆಟ್ಟದಕ್ಕೆ ಕರಾಳ ದಿನ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದಷ್ಟು ಜನ ಉಗ್ರವಾದಿಗಳು ನಮ್ಮ ಭಾರತ ದೇಶದ 26 ಜನ ಪ್ರಜೆಗಳನ್ನ ಸಾಯಿಸುವಂತಹ ಕೆಲಸಗಳನ್ನ ಮಾಡಿದ್ರು. ಈ ಉಗ್ರರಿಗೆ ಪಾಕಿಸ್ತಾನ ನೆಲೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತ ವಿಚಾರ. ಈ ಒಂದು ದಾಳಿಗೆ ಪ್ರತೀಕಾರವಾಗಿ ಭಾರತ ದೇಶವು ಕೂಡ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ವಿವಿಧ ನೆಲೆಗಳ ಮೇಲೆ, ಪಾಕಿಸ್ತಾನದ ವಿವಿಧ ಪ್ರದೇಶಗಳ ಮೇಲೆ, ಪಾಕಿಸ್ತಾನದ ವಾಯು ಸೇನೆಯ ಮೇಲೆ, ಪಾಕಿಸ್ತಾನದ ಭೂ ಸೇನೆ ಮೇಲೆ ದಾಳಿ ಮಾಡುವಂತಹ ಕೆಲಸಗಳನ್ನ ಮಾಡಿತು. ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ಇದಕ್ಕೆ ಅಭೂತಪೂರ್ವವಾದ ಬೆಂಬಲಗಳನ್ನ ವ್ಯಕ್ತಪಡಿಸ್ತಾರೆ. ನಮ್ಮ ದೇಶದ 26 ಜನ ಏನು ಆ ಪಹಲ್ಗಾಮ್ನಲ್ಲಿ ಸತ್ತಿದ್ದಾರೆ, ಆ ಸಾವುಗಳಿಗೆ ಪ್ರತೀಕಾರವಾಗಿ ನಾವು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಮೇಲೆ ನಮ್ಮ ದೇಶದ 26 ಜನರ ಸಾವಿಗೆ ಪ್ರತೀಕಾರವಾಗಿ ಪ್ರತಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಒಂದು ಆಪರೇಷನ್ ಸಿಂಧೂರಕ್ಕೆ ಬೆಂಬಲಗಳನ್ನ ಸೂಚಿಸ್ತಾರೆ. ಆ ಬೆಂಬಲಗಳು ಅಭೂತಪೂರ್ವವಾಗಿ ರಾಜ್ಯದ, ದೇಶದ, ಗ್ರಾಮದ ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಒಂದು ದಾಳಿಗೆ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಆ ಬೆಂಬಲವನ್ನ ವ್ಯಕ್ತಪಡಿಸಿದ ನಂತರ ದಿನಗಳಲ್ಲಿ ಇನ್ನೇನು ಪಾಕಿಸ್ತಾನದ ಈ ಒಂದು ಕುತಂತ್ರ ಬುದ್ಧಿಗೆ, ಪಾಕಿಸ್ತಾನದ ಈ ಒಂದು ಕೆಟ್ಟ ಬುದ್ಧಿಗೆ, ಇಷ್ಟು ವರ್ಷಗಳ ಕಾಲ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ಮಾಡಿದಂತಹ ದಾಳಿಗಳು, ನಮ್ಮ ದೇಶದ ವಿರುದ್ಧ ಮಾಡಿದಂತಹ ಎಲ್ಲಾ ಚಟುವಟಿಕೆಗಳಿಗೂ ಕೂಡ ಪ್ರತೀಕಾರ ತೀರಿಸಿಕೊಳ್ಳುವಂತಹ ಸಮಯ ಬಂದೇ ಬಿಡ್ತು ಅಂತ ಕಾಯ್ದಿದಂತಹ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದು ಆಘಾತಕಾರಿ ಸುದ್ದಿ ಕಾಯ್ದಿತ್ತು. ಅದು ಕದನ ವಿರಾಮ. ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ನಡೀತಿದ್ದಂತಹ ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಿಸ್ತಾರೆ. ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಬಿಜೆಪಿ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತಹ ಕೆಲಸನ ಮಾಡ್ತಾರೆ. ಯಾಕೆ ನೀವು ಯುದ್ಧನ ನಿಲ್ಲಿಸಿದ್ರಿ? ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವಂತಹ ಸರಿಯಾದ ಸಮಯದಲ್ಲಿ ನೀವು ಯುದ್ಧ ನಿಲ್ಲಿಸುವಂತಹ ಅವಶ್ಯಕತೆ ಇರಲಿಲ್ಲ, ಕದನ ವಿರಾಮವನ್ನ ಘೋಷಿಸುವಂತಹ ಅವಶ್ಯಕತೆ ಇರಲಿಲ್ಲ. ಎಲ್ಲರೂ ಕೂಡ ಸರ್ಕಾರವನ್ನ ಪ್ರಶ್ನೆ ಮಾಡುವಂತಹ ಕೆಲಸ ಮಾಡ್ತಾರೆ. ಆದ್ರೆ ಮೋದಿಯವರು ಈ ವಿಚಾರವಾಗಿ ಯಾವುದೇ ಉತ್ತರಗಳನ್ನ ಹೇಳೋದಿಲ್ಲ ಮತ್ತು ಭಾರತ ದೇಶದ ಜನತೆಯನ್ನ ಕುರಿತು ಎಲ್ಲಿಯೂ ಕೂಡ ಮಾತಾಡೋದಿಲ್ಲ. ಆ ಪಹಲ್ಗಾಮ್ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ವಿದೇಶಿ ಪ್ರವಾಸದಲ್ಲಿದ್ದಂತಹ ಮೋದಿ ದೇಶಕ್ಕೆ ವಾಪಸ್ ಬರ್ತಾರೆ. ಎಲ್ಲರ ನಿರೀಕ್ಷೆಗಳೇನಿತ್ತು ಅಂತ ಹೇಳಿದ್ರೆ, ಆ ಒಂದು ದಾಳಿಯನ್ನ ಕುರಿತು ಪ್ರಧಾನ ಮಂತ್ರಿಯವರು ನಮ್ಮೆಲ್ಲರಿಗೂ ಕೂಡ ಕೆಲವೊಂದು ಮಾತುಗಳನ್ನ ಆಡ್ತಾರೆ, ವಿಶ್ವಾಸವನ್ನ ತುಂಬುವಂತ ಕೆಲಸ ಮಾಡ್ತಾರೆ, ಮಾಧ್ಯಮಗಳ ಮುಂದೆ ಬಂದು ಅವಾಗ್ಲಾದ್ರೂ ಮಾತಾಡ್ತಾರೆ. ಆ ನಿರೀಕ್ಷೆಯನ್ನ ಆಗ್ಲೂ ಕೂಡ ಪ್ರಧಾನ ಮಂತ್ರಿಯವರು ಹುಸಿ ಮಾಡುವಂತಹ ಕೆಲಸಗಳನ್ನ ಮಾಡಿದ್ರು. ಅವರು ವಿದೇಶಿ ಪ್ರವಾಸವನ್ನ ರದ್ದು ಮಾಡಿ ಭಾರತಕ್ಕೆ ಮರಳಿದ ಸಂದರ್ಭದಲ್ಲಿ ಬಿಹಾರದ ಚುನಾವಣೆಯ ಪ್ರಚಾರಕ್ಕೆ ತೆರಳಿದ್ದಾರೆ ಪ್ರಧಾನ ಮಂತ್ರಿ ಮೋದಿ ಅವರು. ಆದ್ರೆ ಆ ಒಂದು ಚುನಾವಣಾ ಪ್ರಚಾರದಲ್ಲಷ್ಟೇ ಅವರು ಪಾಕಿಸ್ತಾನದ ವಿರುದ್ಧವಾಗಿ ಮಾತಾಡುವಂತಹ ಕೆಲಸ ಮಾಡ್ತಾರೆ, ಮತ್ತೆ ಪಾಕಿಸ್ತಾನವನ್ನ ಟೀಕಿಸುವಂತಹ ಕೆಲಸ ಮಾಡ್ತಾರೆ ಹೊರತು ಅದು ದೇಶದ ಜನತೆಯನ್ನು ಕುರಿತು ಮತ್ತೆ ದೇಶವನ್ನ ಕುರಿತು ನಮ್ಮೆಲ್ಲರನ್ನು ಕುರಿತು ಮಾತಾಡ್ತಾರೆ. ಆ ಒಂದು 26 ಸಾವುಗಳಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಪ್ರಧಾನಮಂತ್ರಿಯವರು ಭಾರತದ ಪ್ರತಿಯೊಬ್ಬ ಪ್ರಜೆಯ ನಿರೀಕ್ಷೆಗಳನ್ನ ಹುಸಿ ಮಾಡುವಂತಹ ಕೆಲಸಗಳನ್ನ ಮಾಡಿದ್ರು. ಪ್ರಧಾನಮಂತ್ರಿ ಮೋದಿ ಅವರು ಇದುವರೆಗೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಮಾತಾಡುವಂತಹ ಯಾವುದೇ ಕೆಲಸಕ್ಕೆ ಕೈ ಹಾಕಿಲ್ಲ. ಯಾವುದೇ ಒಂದು ಪ್ರೆಸ್ ಮೀಟ್ ನ ಮಾಡದೇ ಇರ್ತಕ್ಕಂಥದ್ದು ನಮ್ಮ ದೇಶದ ದುರದೃಷ್ಟವೇ ಸರಿ. ಆದ್ರೆ ಈ ಒಂದು ಸಂದರ್ಭದಲ್ಲಾದ್ರೂ ಪ್ರಧಾನಮಂತ್ರಿ ಮೋದಿ ಅವರು ದೇಶದ ಜನತೆಯನ್ನು ಉದ್ದೇಶಿಸಿ ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಜನಗಳಿಗೆ ಮೋದಿ ಈ ಹಿಂದಿನ ದಿನಗಳಲ್ಲಿ ಯಾವ ರೀತಿ ತಮ್ಮ ಅಭ್ಯಾಸಗಳನ್ನ ಬೆಳೆಸ್ಕೊಂಡು ಬಂದಿದ್ರು ಅದೇ ಅಭ್ಯಾಸವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ತೋರಿಸ್ತಾರೆ. ಬಿಹಾರ ಚುನಾವಣಾ ಪ್ರಚಾರದಲ್ಲಷ್ಟೇ ತಮ್ಮ ಆಕ್ರೋಶದ ಮಾತುಗಳನ್ನ ವ್ಯಕ್ತಪಡಿಸಿದಂತಹ ಮೋದಿಯವರು ಆ ಒಂದು ಚುನಾವಣಾ ಪ್ರಚಾರಕ್ಕಷ್ಟೇ ಈ ಒಂದು ಯುದ್ಧವನ್ನ ಸೀಮಿತಗೊಳಿಸಿದ್ರು ಅನ್ನುವಂತಹ ಸಾಕಷ್ಟು ಸಾರ್ವಜನಿಕ ಪ್ರಶ್ನೆಗಳು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಬೇಕಾಗ್ತದೆ. ಆ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಬದಿಗಿಕ್ಕಿ ಮುಖ್ಯವಾದ ವಿಚಾರಗಳನ್ನ ಮಾತಾಡುವಂತಹ ಸಂದರ್ಭ ಇದು.
ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿದ್ದಂತಹ ಯುದ್ಧಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡ್ತಾರೆ. ಎರಡೂ ದೇಶಗಳು ಕೂಡ ಯುದ್ಧವನ್ನ ನಿಲ್ಲಿಸ್ತಾರೆ. ಅದಕ್ಕೆ ನೇರವಾಗಿ ಅಮೆರಿಕದ ಅಧ್ಯಕ್ಷರಾದಂತಹ ಮೋದಿಯ ಸ್ನೇಹಿತ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಅವರು, ನಾನು ಎರಡೂ ದೇಶಗಳ ನಡುವೆ ನಡೀತಿದ್ದಂತಹ ಯುದ್ಧವನ್ನ ನಿಲ್ಲಿಸಿದೆ, ನೀವೇನಾದ್ರೂ ಯುದ್ಧವನ್ನ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎರಡೂ ದೇಶಗಳ ನಡುವೆ ನಡೀತಕ್ಕಂತಹ ವ್ಯಾಪಾರವನ್ನ ನಿಲ್ಲಿಸ್ತೇನೆ ಎನ್ನುವಂತಹ ಹೇಳಿಕೆಗಳನ್ನ ಕೊಟ್ಟರು. ಆ ಹೇಳಿಕೆಯನ್ನ ಒಂದೇ ಬಾರಿ ಏನು ಕೊಟ್ಟಿದ್ದಲ್ಲ, ಆ ಹೇಳಿಕೆಯನ್ನ ಹಲವಾರು ಬಾರಿ ಕೊಡುವಂತಹ ಕೆಲಸನ ಮಾಡಿದ್ರು. ಮತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಣು ದಾಳಿ ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇತ್ತು. ಆ ಒಂದು ಅಣು ದಾಳಿಯನ್ನು ಕೂಡ ನಾನು ನಿಲ್ಲಿಸಿದ್ದೇನೆ ಅನ್ನುವಂತಹ ಹೇಳಿಕೆಗಳನ್ನ ಮೋದಿಯವರ ಸ್ನೇಹಿತ ಡೊನಾಲ್ಡ್ ಟ್ರಂಪ್ ಕೊಡುವಂತಹ ಕೆಲಸಗಳನ್ನ ಇದುವರೆಗೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಇದನ್ನ ಸಾಕ್ಷಿ ಸಮೇತವಾಗಿ ತಿಳಿಸ್ತಾ ಇದ್ದೇನೆ. ಟ್ರಂಪ್ ಅವರು 2025 ಮೇ 10ರಿಂದ ಜುಲೈ 19ರವರೆಗೆ ಕನಿಷ್ಠ 24 ಬಾರಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಡೀತಿದ್ದಂತಹ ಯುದ್ಧವನ್ನ ನಿಲ್ಲಿಸಿದ್ದೇನೆ ಅನ್ನುವಂತಹ ಮಾತುಗಳನ್ನ ಹೇಳುವಂತಹ ಕೆಲಸಗಳನ್ನ ಮಾಡ್ತಾರೆ. ಮತ್ತು ಜೂನ್ 14ನೇ ತಾರೀಕಿನಂದು ಸ್ವತಃ ಟ್ರಂಪ್ ಅವರೇ 13ನೇ ಬಾರಿಗೆ ಹೇಳಿಕೆ ಕೊಡ್ತಾರೆ. ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಫೋನ್ ಕಾಲು ಮತ್ತು ವ್ಯಾಪಾರದ ಒತ್ತಡದಿಂದ ನಾನು ಯುದ್ಧವನ್ನ ನಿಲ್ಲಿಸುವಂತಹ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಮತ್ತು 18ನೇ ತಾರೀಕು, ಜೂನ್ 19ನೇ ತಾರೀಕು, ಜೂನ್ 25, ಜೂನ್ 27 ಮತ್ತೆ 28, ಜುಲೈ 10, ಜುಲೈ 15, ಜುಲೈ 19ನೇ ತಾರೀಕಿನಂದು ಕೂಡ ಒಂದು ಖಾಸಗಿ ಡಿನ್ನರ್ ಮಾಡುವಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿದ್ದಂತಹ ಯುದ್ಧವನ್ನ ನಿಲ್ಲಿಸಿದೆ ಅನ್ನುವಂತಹ ಒಂದು ಮಾತುಗಳನ್ನ ಹೇಳುವಂತಹ ಕೆಲಸ ಮಾಡ್ತಾರೆ. ಕೇವಲ ಮೋದಿಯ ಸ್ನೇಹಿತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಒಂದೇ ಮಾತಿಗೆ ಯುದ್ಧವನ್ನ ನಿಲ್ಲಿಸಿದ್ರ ಎರಡೂ ದೇಶಗಳು. ಇಡೀ ದೇಶದ ಜನತೆ ಬಿಜೆಪಿ ಸರ್ಕಾರವನ್ನ, ಪ್ರಧಾನಮಂತ್ರಿ ಮೋದಿ ಅವರನ್ನ ಕೇಳುವಂತಹದ್ದು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೇವೆ ಮತ್ತು ಮಾಧ್ಯಮಗಳಲ್ಲೂ ಕೂಡ ನೋಡ್ತಾ ಇದ್ದೇವೆ. ಈಗ ನಡೀತಿರ್ತಕ್ಕಂತಹ ಅಧಿವೇಶನದಲ್ಲೂ ಕೂಡ ಈ ಒಂದು ವಿಷಯವಾಗಿ ಚರ್ಚೆ ಮಾಡುವುದಕ್ಕೆ ಸಮಯವನ್ನ ನಿಗದಿಪಡಿಸಬೇಕು ಅನ್ನುವಂತಹ ಉದ್ದೇಶಗಳಿಂದನೂ ಕೂಡ ವಿರೋಧ ಪಕ್ಷಗಳು ಬಿಜೆಪಿ ಸರ್ಕಾರವನ್ನ ಕೇಳುವಂತಹ ಕೆಲಸಗಳು ಮಾಡ್ತು. ಆದರೆ ಭಾರತ ಮತ್ತು ಭಾರತದ ವಿದೇಶಾಂಗ ಸಚಿವಾಲಯವು ಕೂಡ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿದ್ದಂತಹ ಯುದ್ಧಕ್ಕೆ ಯಾವುದೇ ಮಧ್ಯಸ್ಥಿಕೆಗಳಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ವಿದೇಶಾಂಗ ಸಚಿವಾಲಯ ಕೊಡುತ್ತೆ. ಜೂನ್ 17ನೇ ತಾರೀಕು ಮೋದಿ ಮತ್ತು ಟ್ರಂಪ್ ಅವರು ಫೋನ್ ನಲ್ಲಿ ಮಾತಾಡೋದ್ರ ಮೂಲಕ ಟ್ರಂಪ್ ಅವರಿಗೆ ಆ ಫೋನ್ ಕಾಲ್ ಮೂಲಕ ಮೋದಿ ಅವರು ಹೇಳ್ತಾರಂತೆ, ಪಾಕಿಸ್ತಾನದ ಮನವಿಗೆ ಭಾರತ ಸ್ಪಂದಿಸದೆ ಹೊರತು ಇದರಲ್ಲಿ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಯಾವುದೂ ಕೂಡ ಇಲ್ಲ ಅನ್ನುವಂತಹ ಮಾತುಗಳನ್ನ ಫೋನ್ ನಲ್ಲಿ ಹೇಳ್ತಾರಂತೆ. ಅದು ಎಷ್ಟರ ಮಟ್ಟಕ್ಕೆ ನಿಜ ಅನ್ನುವಂಥದ್ದು ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿಲ್ಲ, ಅಥವಾ ನೇರವಾಗಿ 56 ಇಂಚಿನ ಎದೆಯೊಂದಿಗೆ ವಿಶ್ವಗುರು ಅನಿಸಿಕೊಂಡಂತಹ ಮೋದಿಯವರು ಇಡೀ ವಿಶ್ವದ ಮುಂದೆ ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ಆ ಒಂದು ಟ್ರಂಪ್ ಅವರ ಮಧ್ಯಸ್ಥಿಕೆಯ ವಿಚಾರವನ್ನ ಟೀಕಿಸುವಂತಹ ಯಾವುದೇ ಕೆಲಸಗಳನ್ನ ಮೋದಿ ಮಾಡಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಮತ್ತು ಟ್ರಂಪ್ ಅವರು ಮತ್ತೊಂದು ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಭಾರತ ಮತ್ತು ಪಾಕಿಸ್ತಾನ ಒಪ್ಪಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರವಾಗಿ ನಾನು ಮಧ್ಯಸ್ಥಿಕೆನ ವಹಿಸ್ತೇನೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಈ ವಿಚಾರವಾಗಿಯೂ ಕೂಡ ಮೋದಿಯವರು ಮತ್ತೊಮ್ಮೆ ಮೌನವನ್ನ ವಹಿಸುವಂತ ಕೆಲಸ ಮಾಡ್ತಾರೆ. ಮೋದಿಯವರು ಮಾತಾಡಿದಂತಹ ವಿಚಾರಗಳನ್ನ ಇಟ್ಕೊಂಡು 8 ಗಂಟೆಯ ಸಮಯಕ್ಕೆ ಲೈವ್ ಮಾಡಿ ಮುಗಿಸುವಂತಹ ಕೆಲಸಗಳನ್ನ ಮಾಡ್ತಾರೆ ಹೊರತು ಯಾವುದೇ ನೇರವಾಗಿ ಮುಖಾಮುಖಿಯಾಗಿ ಎಲ್ಲಿಯೂ ಕೂಡ ಈ ವಿಚಾರವಾಗಿ ಅಥವಾ ಅವರು ಗೆದ್ದಂತಹ ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ಮಾಧ್ಯಮಗಳಿಗಾಗಿ ನೇರವಾಗಿ ಮಾತಾಡುವಂತಹ ಕೆಲಸಗಳನ್ನ ಮಾಡಿಲ್ಲ, ಮತ್ತೆ ಉತ್ತರಿಸುವಂತಹ ಕೆಲಸಗಳನ್ನ ಕೂಡ ಮಾಡಿಲ್ಲ. ಈ ವಿಚಾರವನ್ನ ವಿರೋಧ ಪಕ್ಷಗಳು ಕೂಡ ಟೀಕೆ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ. ವಿರೋಧ ಪಕ್ಷದವರು ಮತ್ತೊಮ್ಮೆ ಮೋದಿನ ಒತ್ತಾಯಿಸ್ತಾರೆ, ಈಗಲಾದರೂ ನೀವು ನಿಮ್ಮ ಸ್ನೇಹಿತ ಟ್ರಂಪ್ ನ ಹೇಳಿಕೆಗಳನ್ನ ಖಂಡಿಸಿ ನೇರವಾಗಿ ಬಂದು ಮಾತಾಡಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ಕೊಡುವಂತ ಕೆಲಸ ಮಾಡಿ ಅಂತ ಕೇಳಿಕೊಂಡ್ರು ಕೂಡ ಅವರು ಯಾವುದೇ ಪ್ರತಿಕ್ರಿಯೆಗಳನ್ನ ಇದುವರೆಗೂ ಕೂಡ ನೀಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ನಮ್ಮ ದೇಶದ ದುರಾದೃಷ್ಟವೇ ಸರಿ. ಇಡೀ ವಿಶ್ವದ ಮುಂದೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ಮೋದಿಯ ಹಿಂಬಾಲಕರು ಹೇಳ್ತಾರೆ, ಮೋದಿ ವಿಶ್ವಗುರು, ಮೋದಿ ವಿಶ್ವಗುರು, ಮೋದಿ ವಿಶ್ವಗುರು ಅಂತ ಹೇಳಿ. ಈ ಒಂದು ಟ್ರಂಪ್ ನವರ ಹೇಳಿಕೆಗಳನ್ನ ವಿರೋಧ ಮಾಡದೇ ಇರ್ತಕ್ಕಂಥ ವಿಚಾರದಲ್ಲಿ ಇಡೀ ವಿಶ್ವದ ಮುಂದೆ ಭಾರತವನ್ನ ತಲೆ ತಗ್ಗಿಸುವಂತಹ ಕೆಲಸನ ಮೋದಿ ಮತ್ತು ಮೋದಿ ಸರ್ಕಾರ ಮಾಡುತ್ತೆ. ಇಡೀ ವಿಶ್ವದ ಮುಂದೆ ಭಾರತ ತಲೆ ತಗ್ಗಿಸುವಂತಹ ಕೆಲಸಗಳು ಈ ಸಂದರ್ಭದಲ್ಲಿ ಆಗುತ್ತೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೇನೆ. ಸಂಗತಿಗಳೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿದೇಶಾಂಗ ನೀತಿಯನ್ನ ಪ್ರಶಂಸಿರುವಂತಹ ಶ್ವೇತಭವನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಿದ್ದಂತಹ ಯುದ್ಧವನ್ನ ಟ್ರಂಪ್ ಅವರು ನಿಲ್ಲಿಸಿದ್ರು ಅನ್ನುವಂತಹ ಅಧಿಕೃತ ಹೇಳಿಕೆಗಳನ್ನ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕೆರೋಲಿಯೋ ಲಿವಿಟ್ ಅವರು ಹೇಳ್ತಾರೆ.
ತಮ್ಮ ಕೆಲಸಗಳ ಮೂಲಕ ಟ್ರಂಪ್ ಅವರು ವಿದೇಶಗಳನ್ನ ಸೆಳೆಯುವಂತಹ ಕೆಲಸ ಮಾಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನ ಕೊನೆಗಳಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ಕೂಡ ಕೊನೆಗಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎನ್ನುವಂತಹ ಹೇಳಿಕೆಗಳನ್ನ ನೀಡಿದ್ದಾರೆ. ಇದು ಮತ್ತೊಮ್ಮೆ ಭಾರತದ ಸೋಲು ಅಂತ ಹೇಳ್ತೇನೆ ಮತ್ತು ಇಡೀ ವಿಶ್ವದ ಮುಂದೆ ಭಾರತವನ್ನ ಬಿಜೆಪಿ ಸರ್ಕಾರ ಮತ್ತು ಮೋದಿ ಸರ್ಕಾರ ತಲೆ ತಗ್ಗಿಸುವಂತಹ ಕೆಲಸಗಳು ಇದು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ತಪ್ಪಾಗೋದಿಲ್ಲ. ಪ್ರಧಾನಮಂತ್ರಿಯವರ ಈ ಮೌನ ಪಹಲ್ಗಾಮ್ ದಾಳಿಯಲ್ಲಿ ಮಡಿದಂತಹ 26 ಜನ ಭಾರತೀಯ ಪ್ರಜೆಗಳಿಗೆ ಮಾಡಿದಂತಹ ಅವಮಾನ, ಅವರಿಗೆ ಮಾಡಿದಂತಹ ಮೋಸ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ನನ್ನ ಒಬ್ಬನ ಅಭಿಪ್ರಾಯವಲ್ಲ, ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಎಲ್ಲ ನಿಜವಾದ ಪ್ರಜೆಗಳ ಅಭಿಪ್ರಾಯಗಳನ್ನ ನಾನು ಹೇಳ್ತಾ ಇದ್ದೇನೆ. ಈಗಲಾದರೂ ಮೋದಿಯವರು ಸ್ವಯಂ ಘೋಷಿತ ವಿಶ್ವಗುರುವಾಗದೆ ನಾವೆಲ್ಲರೂ ಕೂಡ ಸೇರಿ ಒತ್ತಾಯಿಸುವಂತಹ ಕೆಲಸಗಳನ್ನ ಮಾಡೋಣ. ಮೋದಿಯವರು ಈಗಲಾದರೂ ತಮ್ಮ 56 ಇಂಚಿನ ಎದೆಯನ್ನ ಉಬ್ಬಿಸಿ ತನ್ನ ಸ್ನೇಹಿತ ಡೊನಾಲ್ಡ್ ಟ್ರಂಪ್ಗೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನ ಯಾರ ಮಧ್ಯಸ್ಥಿಕೆಯಿಂದ ನಿಲ್ಲಿಸಲಿಲ್ಲ, ಪಾಕಿಸ್ತಾನ ಬೇಡಿಕೊಂಡಿದ್ದಕ್ಕೆ ನಾವು ಯುದ್ಧವನ್ನ ನಿಲ್ಲಿಸುವಂತಹ ಕೆಲಸ ಮಾಡಿದ್ವಿ ಅನ್ನುವಂತಹ ಹೇಳಿಕೆಗಳನ್ನ ಇಡೀ ವಿಶ್ವದ ಮುಂದೆ ಕೊಟ್ಟು ಭಾರತ ದೇಶದ ಮಾನವನ್ನ ಕಾಪಾಡುವಂತಹ ಕೆಲಸ ಮಾಡಿ ಎಲ್ಲ ನಮ್ಮ ನಾಡಿನ ಸಮಸ್ತ ಜನತೆಯ ಪರವಾಗಿ ನಾನು ಮೋದಿ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೇನೆ. ಶರಣಾರ್ಥಿಗಳು.